ಬಂಧುಗಳೇ, ನಮ್ಮಲ್ಲಿ ಚಿಂಚೋಳಿ ಕಾರ್ಖಾನೆ ಸಿದ್ಧಶ್ರೀ ಕಾರ್ಖಾನೆ ಚಿಂಚೋಳಿ ಅದ. ಹಾದು ಸರಿ ಅರ್ಧಕ್ಕೆ ಬಂದ್ ಮಾಡಿದರು. ಹೀಗಾಗಿ ಸಿಕ್ಕಾಪಟ್ಟರೆ ರೈತರ ಸಮಸ್ಯೆಗೆ ಎಲ್ಲಿ ಬ್ರೋಕರ್ 2019 1800 ಮತ್ತು 1500 ಮಾಡ್ಕೇಸಿ ಕೊಟ್ಟು ಸಿಕ್ಕಾಪಟ್ಟು ಲಾಸ್ ಆಯಿತು. ಒಂದು 8 ಜನ ರೈತರಂದು ಕಬ್ಬು ಸುಟ್ಟೆವು. ಬಟ್ ಹಾದು ಸರಿ ಹಂಗೆಲ್ಲ ಆಗ್ಯದ. ಈ ಸರಿಯನ್ನು ಚಾಲೂ ಆಗ್ತಾರೆ ಅಂತ ಹೇಳಿದ್ರೆ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಸುಮಾರು 10,000 ಜನ ಇಲ್ಲಿ ಬರಬೇಕಂತ ಹೊಂಟಿದ್ದೀವಿ. ಎಲ್ಲ ಪೊಲೀಸರು ತಡೆ ಹಿಡಿದ ಕೇಸಿ ಇಲ್ಲಿ 2,000-3,000 ಜನ ಅಷ್ಟಕ್ಕೆ ಬಿಟ್ಟರು. ಅಷ್ಟಾದರೂ ಕೂಡ ನಾವು ಪೊಲೀಸರಿಗೆ ಕೇಳಾರ್ದಂಗೆ ದೊಡ್ಡ ಸ್ಟ್ರೈಕ್ ಮಾಡತ್ಮ್ಯಾಕೆ ನಡ್ರಿ ಮುಖ್ಯಮಂತ್ರಿ ಭೇಟಿ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಭೇಟಿ ಆದೆವು. ಭೇಟಿಯಾದಾಗ ಒಂದು ವಾರದಾಗ ನಾ ಏನು ಮಾಡಿ ವ್ಯವಸ್ಥೆ ಮಾಡ್ಕೇಸಿ ಕಾರ್ಖಾನೆ ಚಾಲೂ ಮಾಡ್ತೀನಿ ಅಂತ ಹೇಳಿದರು. ಈ ಒಂದು ವಾರ ಮುಗಿಲಿಕ್ಕೆ ಬಂತು. ಈಗ ಅಚಾನಕ್ ನಮಗೆ ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲಪ್ಪ ಅಂದ್ರೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಅದ. ಈ ಒಂದು 8 ಏನು ಚಾಲು ಮಾಡಬೇಕು ಅದು ಮುಖ್ಯಮಂತ್ರಿ ಇಲ್ಲಪ್ಪ, ಅದು ಹೈಕೋರ್ಟ್ಗೆ ಹೋದ, ಸುಪ್ರೀಂ ಕೋರ್ಟ್ಗೆ ಹೋದ ಅಂತ ಹೇಳಿದ್ರು. ಆ ರೈತರಿಗೆ ಹೈಕೋರ್ಟ ಸುಪ್ರೀಂ ಕೋರ್ಟ ತೊಗೊಂಡು ನಾವೇನು ಮಾಡಮ್ ಸರ್, ನಮಗೇನೂ ಗೊತ್ತಿಲ್ಲ, ಫ್ಯಾಕ್ಟ್ರಿ ಚಾಲೂ ಮಾಡಿರಿ ಅಂತ ಹೇಳಿದ್ವಿ. 8 ದಿನ ಅಂತ ಹೇಳಿದ್ರು. ಇನ್ನೇನು 8 ದಿನದಾಗ ಏನೂ ಇಲ್ಲ, ಅದು ಆಗಿಲ್ಲ. ಈಗ ಅಚಾನಕ್ ನಮಗೆ ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಲ್ಲಪ್ಪ ಅಂದ್ರೆ ಸುಮಾರು ಜನ ನಮ್ಮಲ್ಲಿ 30,000 ಎಕರೆ ಕಬ್ಬದ ಸರ್. ಮೇರಿಯ 10,000 ಜನರು ಕಬ್ಬದ. ಸುಮಾರು 4-5 ಸಾವಿರ ಲೇಬರ್ ಅದ ರೀ ನಮ್ಮಲ್ಲಿ. ಈ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರು, ಟ್ಯಾಕ್ಟರ್ ಲೇಬರ್, ಡ್ರೈವರ, ಕಿನ್ನರ್ಗಳು ಇಟ್ಟೆಲ್ಲ ಕಲ್ತು 5,000 15,000 ರೈತ ಕುಟುಂಬಗಳು ಸರ್ ಬೀದಿಗೆ ಬರ್ತಾವೆ ರೀ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ರು. ಈ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮಲ್ಲಿ ನಮ್ಮ ಉಸ್ತುವಾರಿ ಬೀದರ್ ಉಸ್ತುವಾರಿ ಇದೆಲ್ಲ ಮಾಡಿದ್ದು ಬೀದರ್ ಉಸ್ತುವಾರಿಲಿಂತ ಸರ್ ಕಿರಿಕಿರಿ ಆಗಿದ್ದು. ಈ ವಾಯು ಮಾಲಿನ್ಯ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಅಲ್ಲಿ ಶುಗರ್ ಅವರಿ ಸಿಮೆಂಟ್ ಫ್ಯಾಕ್ಟ್ರಿ ಅವ. ಅಲ್ಲಿ ನೋಡಿ ಊರಾಗೆಲ್ಲ ಹೊಲ್ಸದ, ಊರಾಗೆಲ್ಲ ದುನಿಯಾ ಡಸ್ಟ್ ಅದ. ನಮ್ಮಲ್ಲಿ ಏನು ಅಪ್ಪತುಪ್ಪ ಆಗಿರ್ಬೇಕು ಸರಿ ಮಾಡ್ಕೊತಾರೆ ಅವರು. ಈ ಆಲ್ರೆಡಿ ಸರಿ ಮಾಡ್ಕೊಂಡ್ರೆ ನಾವು ಮೊನ್ನೆ ಹೋಗಿ ಬಂದೀವಿ, ಸರಿ ಮಾಡ್ಕೊಂಡ್ರೆ ಈಗ ಅಚಾನಕ್ ಇದು ಫ್ಯಾಕ್ಟ್ರಿ ಚಾಲೂ ಇಲ್ಲ ಅಂದ್ರೆ ಸುಮಾರು 10,000 ಜನ ರೈತರು, ಒಂದು 5,000 ಜನ ಕಾರ್ಮಿಕರು ಬೀದಿಗೆ ಬರ್ತಾರೆ ಸರ್. ಆತ್ಮಹತ್ಯೆ ಆಗ ಲಕ್ಷಣಗಳು ಎಲ್ಲನೂ ಕಾಣತ್ತವ. ಅದಕ್ಕೆ ಈ ಸರಿ ಭಾಳ ದೊಡ್ಡ ಸಮಸ್ಯೆ ಅದ. ಇದು ಚಾಲೂ ಆಗಿಲ್ಲಪ್ಪ ಅಂದ್ರೆ ಈ ಶೀಘ್ರದಲ್ಲೇ ಒಂದು 8 ದಿವಸದಿಂದ ಬಿಟ್ಟು ನಾವು ಡಿ ಸಿ ಆಫೀಸರ್ ಹೋಸ್ ಮಂದಿಗೆ ಸತ್ಯಾಗ್ರಹ ಮಾಡ್ಬೇಕಲ್ತೀವಿ ಸರ್. ಅದಕ್ಕೆ ದಯವಿಟ್ಟು ಈಗ ನಿಮ್ಮ ಪರವಾಗಿ ನಾವು ಸುಪ್ರೀಂ ಕೋರ್ಟನ್ನು ಕೈ ಮುಗಿದು ಕೇಳ್ತೀವಿ. ಏನಪ್ಪ ಅಂದ್ರೆ ಅದು ಏನೂ ನಮಗೆ ಗೊತ್ತಿಲ್ಲ, ನಮ್ಮ ರೈತರದು ಮತ್ತು ಕಾರ್ಮಿಕರು ಪ್ರಾಣ ಉಳಿಸ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟಿಗೆ ನಿಮ್ಮ ಪರವಾಗಿ ಧನ್ಯವಾದ ಕೇಳ್ತೀವಿ ಸರ್. ಕೋರ್ಟಿಗೆ ಇದ್ದೊಳಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಕೋರ್ಟ್ ವಿರುದ್ಧ ಹೆಂಗೆ ಹೋಗ್ಲಿಕ್ಕೆ ಬರ್ತದೆ? ಕೋರ್ಟ್ ವಿರುದ್ಧ ಅಲ್ಲ ಸರ್, ಇವರು ಆಲ್ರೆಡಿ ಈಗ ಮಾಲಿನ್ಯದವ್ರು ಓಕೆ ಅಂತ ಕೊಟ್ಟರು ಸರ್ ರಿಪೋರ್ಟ್. ಇವ್ರು ರಾಜ್ಯ ಸರ್ಕಾರದವ್ರು ಕೊಡಲಾಗ್ಯಾರ ಸರ್. ಇವ್ರೊಳಗೆಲ್ಲ ರಾಜಕೀಯ ಅದ ರೀ, ರಾಜಕೀಯದ ಸರ್. ಯಾಕೆ ರಾಜಕೀಯದಪ್ಪ ಅಂದ್ರೆ ಬೀದರ್ದಾಗ ರೇಟ್ ಕಮ್ಮದ, ಗುಲ್ಬರ್ಗಾದ್ರೆ ಹೆಚ್ಚದ ಸರ್. ಈ ಹೆಚ್ಚಿದ್ದಕ್ಕೆ ಅವ್ರು 6 ತಿಂಗಳು ಬಿಟ್ಟು ಪೇಮೆಂಟ್ ಕೊಡ್ತಾರೆ. ಗುಲ್ಬರ್ಗದಾಗ 15 ದಿನ ಪೇಮೆಂಟ್ ಆಗ್ಲತ್ತಾರೆ. ಹೀಗಾಗಿ ಅಲ್ಲಿ ಏನದ ಗಾಂಧಿ ಶುಗರ್ ಫ್ಯಾಕ್ಟ್ರಿದೆಲ್ಲ ಕಬ್ಬು ಈಗ ಉಂಟು ಸರ್. ಹೀಗಾಗಿ ಎಲ್ಲಿ ನಮ್ಮ ಫ್ಯಾಕ್ಟ್ರಿ ಬಂದಾತ ಅಂತ ತಿಳ್ಕೊಂಡು ಮತ್ತು ಅವರೇ ಸಚಿವರು ಸರ್, ಮೇನ್ ಸರ್ಕಾರಿ ಅವರೇ ಅದ. ಹೀಗಾಗಿ ಏನೋ ಒಂದು ಹೇಳಿಕೇಸಿ ಸುಳ್ಳುಗಳು ಹೇಳಿ ಬಂದ್ ಮಾಡ್ತಾರೆ ಸರ್. ಬಟ್ ಅದು ಏನೋ ಖರೇನೂ ಇರ್ಬೋದು ರೀ, ಇಲ್ಲಂತ ನಾವು ಹಂಗಲ್ಲ. ಅದಕ್ಕೆಲ್ಲ ಸುದ್ದಿ ಮಾಡ್ಕೊಂಡ್ರೆ ಸರ್. ಈಗ ಆಲ್ರೆಡಿ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದು ಏನೇ ಇರಿ ಸರ್, ಅಪ್ಪತಪ್ಪು ಇರ್ತಾವೆ ಸರ್. ಈ ದುನಿಯಾದ ಅಪ್ಪತಪ್ಪುಗಳವ. ಈ ಅದು ನೋಡ್ಕೇಸಿ ನೀವು 10,000 ಜನ ರೈತರಿಗೆ ಕೊಲ್ತೀರಿ ನೀವು. ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಹೇಳಿದ್ರು ಸರ್, ಮಾತಾಡ್ತಾ ಇರಲಿಲ್ಲ ಅವ್ರು. ಏನಕ್ಕೆ ಅದೇ ಕೋರ್ಟ್ನಾಗ ಹೌದು ಸರ್, ಕೋರ್ಟ್ನಾಗ ಅದು ಮತ್ತು 10,000 ಜನ ರೈತರಿಗೆ 5,000 ಕಾರ್ಮಿಕರಿಗೆ ಏನು ಮಾಡಂತೀರಿ ಅಂದಾಗಿಲ್ಲಪ್ಪ. ಏನು 8 ಮಾಡಮಂತ ಕೇಸ್ ಹೋಗ್ಯಾರ ಸರ್. ಅವ್ರೇನು ಈ ಕಡೆ ಬರಲೇ ಇಲ್ಲ, ಹೋಗ್ಯಾರ. ಅವ್ರದ್ದು ದುನಿಯಾ ತ್ರಾಸದ, ಅವರೇ ಕೂತಾರೆ ಈಗ ಮೂಡಾಗಿಡ ಅನ್ಕೋತ. ಈಗ ನಮ್ಗೆ ಭಾಳ ದೊಡ್ಡ ತ್ರಾಸದ ಸರ್. ಅಚಾನಕ್ ಇದು ಫ್ಯಾಕ್ಟ್ರಿ ಚಾಲು ಇಲ್ಲ ಅಂದ್ರೆ ಎಲ್ಲರೂ 10-15 ಜನ ರೈತರು ಪೂರಾ ಬೀದಿ ಬರ್ತಾರೆ ಸರ್. ಅದಕ್ಕೆ ನೋಡ್ತೀವಿ ಸರ್, 8 ದಿವಸ ನೋಡ್ತೀವಿ. ಇಲ್ಲ ಅಂದರೆ ಡಿ ಸಿ ಆಫೀಸ್ ಆದರೆ ಹೋಗಿ ಸತ್ಯಾಗ್ರಹ ಕೊಡು ಮಾಡ್ತೀವಿ ಸರ್. ಯಾವಾಗ ಮಾಡ್ತೀವಿ? ಆಯ್ತು ಸರ್, ಒಂದು ವೀಕ್ನೇ ಮಾಡ್ತೀವಿ ಸರ್. ಎಲ್ಲ ರೈತರು? ಹಾಂ, ಎಲ್ಲ ರೈತರು ಬರ್ತಾರೆ ಸರ್. ತಮ್ಮ ಹೆಸರು ಸರ್? ಜಗದೀಶ್ ಪಾಟೀಲ್, ರಾಜಾಪುರ ಅಂತ, ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ, ಕಲಬುರಗಿ ಸರ್. ಸರಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ಧಸಿರಿ ಎಥನಾಲ್ ಫ್ಯಾಕ್ಟ್ರಿ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಒಂದು ಫ್ಯಾಕ್ಟ್ರಿ, ಸುಮಾರು 30-40 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಒಂದು ಫ್ಯಾಕ್ಟ್ರಿಯನ್ನು ಸಿದ್ಧಸಿರಿಯವರು ಖರೀದಿ ಮಾಡಿ ಒಂದು ರೈತರಿಗೆ ಒಂದು ಆಶಾಕಿರಣವಾಗಿ ಬಂದು ಸುಮಾರು 2 ವರ್ಷಗಳಿಂದ ಅವರು ಸತತ ಪ್ರಯತ್ನದಿಂದ ಒಂದೇ ವರ್ಷದಲ್ಲಿ ಅವರು ಈ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡಿ ಎಲ್ಲ ರೈತರಿಗೆ ಕರೆಸಿ ಉದ್ಘಾಟನೆಗೊಳಿಸಿದರು. ಅದಕ್ಕೆ ಎಲ್ಲ ರೈತರು ಸಂತಸಗೊಂಡವರು. ಯಾಕಂದರೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಫ್ಯಾಕ್ಟ್ರಿ ನಮಗೆ ಭಾಗ್ಯವಾಗಿ ಬಂತು ಅಂತ ರೈತರು ಅನಿಸಿಕೊಂಡಿದ್ದರು. ಅದೇ ರೀತಿ ಸುಮಾರು ಹೋದ ವರ್ಷ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗುತ್ತಿದೆ ಅಂತ ಹೇಳೆಲ್ಲ ಉದ್ಘಾಟನೆ ಮಾಡಿದ್ರು. ಆವಾಗ ಉದ್ಘಾಟನೆ ಆಯಿತು, ಸಕ್ಕರೆ ಚಲೋ ಆಯಿತು. 100 ವರ್ಷದ ಎಲ್ಲ ರೈತರು ಸಂತಸಗೊಂಡರು. 50,000 ಟನ್ ನುರಿಸುವಷ್ಟರಲ್ಲಿ ಸಕ್ಕರೆ ಕಾರ್ಖಾನೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದು ಬಿತ್ತು ಅಂಥೇಳಿ, ಯಾರೋ ಕೋರ್ಟ್ ಏನೋ ಅಂಥೇಳಿ ಬಂದು ಬಿತ್ತು ಅಂತ ಅವಾಗೂ ಕೂಡ ರೈತರು ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದರೂ ಕೂಡ ಸಕ್ಕರೆ ಕಾರ್ಖಾನೆಯವರ ಸಹಕಾರದಿಂದ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕಳಿಸುವ ವ್ಯವಸ್ಥೆ ಕೂಡ ಮಾಡಿದ್ರು ಅವರು. ಅದೇ ರೀತಿ ಈ ವರ್ಷ ಮತ್ತೆ ಎಲ್ಲ ಸಮಸ್ಯೆ ಬಗೆಹರಿದಿದೆ ಅನ್ನೋಷ್ಟರಲ್ಲಿ ಏನು ಈ ಫ್ಯಾಕ್ಟ್ರಿ ನಡಿಬಾರ್ದು ಅನ್ನೋದು ಒಂದು ಹುನ್ನಾರ. ಯಾಕಂದರೆ
ಬಾಜು ಬೀದರ್ ಜಿಲ್ಲೆಯಲ್ಲಿ ಸುಮಾರು ರಾಜಕಾರಣಿಗಳದು ಫ್ಯಾಕ್ಟ್ರಿಗಳಿದ್ದು ಅವು ಕಡಿಮೆ ದರ ಕೊಡ್ತಿದ್ದು. ಈ ಇದು ಸಿದ್ಧಸಿರಿ ಎಥನಾಲ್ ಫ್ಯಾಕ್ಟ್ರಿ ಒಳ್ಳೆಯ ದರ ಕೊಟ್ಟರೆ ನಮಗೆ ಫ್ಯಾಕ್ಟ್ರಿ ನಡೆಯೋದಿಲ್ಲ ಒಂದು ಹುನ್ನಾರದಿಂದ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸೋ ಒಂದು ಹುನ್ನಾರ ಮತ್ತು ರೈತರಿಗೆ ಸುಮಾರು ಒಂದು 10,000 ರೈತರಿಗೆ ಪೂರಾ ಆತ್ಮಹತ್ಯೆ ಮಾಡುವಂಥ ಒಂದು ರೀತಿಯಲ್ಲಿ ಈ ಬೀದರ್ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ತಾರೆ. ಇದು ಒಂದು ದೊಡ್ಡ ಹುನ್ನಾರ ಎನ್ನಿಸ್ತಿದೆ. ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆ ಚಲೋ ಆದರೆ ಇದ್ದಲ್ಲಿ 15 ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಸರ್ಕಾರಕ್ಕೆ ನಾವು ಈ ಮುಖಾಂತರ ಹೇಳೋದಂದರೆ 15 ದಿನಗಳಲ್ಲಿ ನೀವು ಆ ಸಕ್ಕರೆ ಕಾರ್ಖಾನೆ ಚಾಲೂ ಮಾಡಿಸದೇ ಇದ್ದಲ್ಲಿ ನಾವು ರೈತರ ಅಮರಣಂತ ಉಪವಾಸ ಮತ್ತು ಆತ್ಮಹತ್ಯೆ ಕೂಡ ಮಾಡುವಲ್ಲಿ ಹಿಂಜರಿಯೋದಿಲ್ಲ ಅಂತ ನಾನು ಈ ಮೂಲಕ ನಾವು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶರಣು ಬಿಲ್ಲಾಡ್, ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಜೇವರ್ಗಿ ತಾಲೂಕು.